ಮುಚ್ಚಿ ಅಲ್ಲೇನೋ ಮುಂದೆ ಒಂದು ಐತೋ ಸಕ್ಕದಾಗಿದೆ ಪ್ಲೇಸ್ ಮಾತ್ರ ಸಕ್ಕದಾಗಿದೆ. ನಾವು ಬಾಗ ಬೀಚಿಂದ ರೂಮ್ ಹತ್ರಕ್ಕೆ ರೂಮ್ ಹತ್ರ ಬಂದು ಒಂದು ಅರ್ಧ ಗಂಟೆಲಿ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟ್ ಡೇನೇ ಒಂದಷ್ಟು ಪ್ಲೇಸ್ನ ಲೀಸ್ಟ್ ಮಾಡ್ದೋ. ಹೋಗೋಕ್ಕಿಂತ ಮುಂಚೆ ಇಲ್ಲಿ ಗಾಡಿ ಇಸ್ಕೊಬೇಕಾದ್ರೆ ಫುಲ್ ವೀಡಿಯೋ ಗಾಡಿದೆಲ್ಲ ಮಾಡಬೇಕು. ಹೆವಿ ಸ್ಕ್ರ್ಯಾಚಸ್ಸು ಇಲ್ಲ ಏನಾದರೂ ಒಂದು ಡೆಂಟ್ಗಳಾಗಿರ್ತವೆ. ಆಮೇಲೆ ನಿಮಗೆ ಅದನ್ನ ದುಡ್ಡನ್ನ ಇದು ಮಾಡ್ಬಿಡ್ತಾರೆ. ಹೋಗ್ತಾ ದಾರಿಲಿ ತಿಂಡಿ ಮಾಡ್ಕೊಂಡು ಅಲ್ಲಿಂದ ಪೆಟ್ರೋಲ್ ಬಂಕ್ ಕಾಣಿಸ್ತು. ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ, ಇನ್ನೆಲ್ಲೂ ಸಿಗಲ್ಲ ಮುಂದೆ, ಇಲ್ಲೆಲ್ಲ ಜಾಸ್ತಿ ದೂರ ಇದೆ ಅಂದ್ಬಿಟ್ಟು ಇಲ್ಲೇ ಪೆಟ್ರೋಲ್ ಹಾಕ್ಸ್. ನಾವೀಗ ಬಂದಿರೋದು ನಾರ್ತ್ ಗೋವಾದಲ್ಲೇ ಬೆಸ್ಟ್ ಪ್ಲೇಸ್ ಅಂದ್ರೆ ಚೋಪುರ ಫೋಟೋ. ಯಾವ ಲೆವೆಲ್ ಮುಕ್ಳರೆ ಬಿಸಿಲು ಅಂದ್ರೆ ನಮ್ಮ ಕೈಯಲ್ಲಿ ಇದನ್ನ ಹತ್ತಕ್ಕೆ ಆಗ್ತಿಲ್ಲ. ಇವ್ರನ್ನೆಲ್ಲ ತೋರಿಸ್ತೀನಿ ಬರ್ರಿ ಯಾವ ತರ ಕಂಗಾಲಾಗ್ಬಿಟ್ಟವ್ರಿ ಈ ಬಿಸಿಲಲ್ಲಿ. ನಾವ್ ಈ ಶಾರ್ಟ್ಸ್ ಹಾಕೊಂಬಂದಿದ್ ಬಚಾವು, ಅಣ್ಣ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಂಬಂದವ್ರೆ, ಅಳ್ತವ್ರೆ, ಆಗ್ತಿಲ್ಲ ಬಿಡ್ತಿಲ್ಲ ಆದ್ರೂ ಹತ್ತವ್ರೆ. ಮುಂದೆ ಮಾತ್ರ ವ್ಯೂ ಸಾಕಾಗಿದೆ. ಈ ಪ್ಲೇಸ್ ಬಂದ್ರೆ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಗೋವಾಗ್ ಬಂದ್ರೆ. ಗೋವಾದಲ್ಲಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಎಲ್ಲ ಕಡೆ ಪಾರ್ಕಿಂಗ್ ದುಡ್ಡು ಮತ್ತೆ ಇಲ್ಲೆಲ್ಲ ಏನೇ ತಗೊಬೇಕು ಅಂದ್ರೂ ಹುಷಾರಾಗಿ ತಗೊಳ್ರಿ, ಸುಮ್ಮನೆ ಬಕ್ರ ಮಾಡ್ತಾರೆ ಜಾಸ್ತಿ ದುಡ್ಡು ಹೇಳ್ಬಿಟ್ಟು. ಅಲ್ಲಿಂದ ಫೋರ್ಟ್ ಒಳಗೇನೋ ಎಂಟ್ರಿ ಆದವು. ಫೋರ್ಟ್ ಒಳಗಡೆ ಬಂದ್ಮೇಲೆ ವ್ಯೂ ಮಾತ್ರ ಏನ್ ಸಕ್ಕದಾಗಿದೆ ಅಂದ್ರೆ, ಫೋರ್ಟ್ ಇಂದ ಸ್ವಲ್ಪ ಹಿಂದೆ ಬಂದ್ರೆ ಫುಲ್ ಡೌನ್ ಅಲ್ಲಿ ಒಂದು ಬೀಚಿನ ಪ್ಲೇಸ್ ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ದಂಗೆ ನನ್ಗೇನು ಆಗಿಲ್ಲ. ಬಟ್ ವಿಡಿಯೋ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಸ್ಲಿಪ್ಪರ್ ಜಾರ್ಬಿಟ್ಟು ಸರಿಯಾಗಿ ಬಾಯ್ಕಂಡೆ, ಅಷ್ಟೇ ಆಗಿದ್ದು. ಅಷ್ಟೇ. ಇಂಥ ಬಿಸಿಲಿದ್ರು ನಾವು ಬಂದಿರೋ ಪ್ಲೇಸಲ್ಲಿ ವ್ಯೂ ನೋಡ್ಬಿಟ್ಟು ಸಕ್ಕದಾಗಿದೆ. ವ್ಯೂ ನಿಮಗೂ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಅಲ್ಲಿಂದ ಡೈರೆಕ್ಟ್ ರೂಮ್ಗೆ ಹೋಗೋಣ ಅಂತ ಪ್ಲಾನ್ ಆಗ್ದವು. ಏನಕ್ಕೆ ಅಂದರೆ ಈ ಬಿಸಿಲಲ್ಲಿ ನಾವು ಎಲ್ಲೂ ಹೋಗೋ ಅಂಥ ಪರಿಸ್ಥಿತಿಲಿ ಇರಲಿಲ್ಲ. ಅದಕ್ಕೆ ಬಾಗ ಬೀಚ್ಗೆ ಹೋಗ್ಬಿಟ್ಟು ನೈಟ್ ಇವತ್ತು RCB ಮ್ಯಾಚ್ ಬೇರೆ ಇದೆ, ಅಲ್ಲೇ ಎಂಜಾಯ್ ಮಾಡೋಣ ಅಂತ ಪ್ಲಾನ್ ಏನೋ ಹಾಕೊಂಡು ಬಾಗ ಬೀಚ್ಗೇನೋ ಬಂದೋ. ಇಲ್ಲಿ ಬಂದ್ಮೇಲೆ ನಮ್ಮ ಶಿಷ್ಯ ಯಾವ ಥರ ಕೂಳೆ ಇರ್ತಾನೆ ನೋಡ್ರಿ. ನಾವು ನಮ್ಮ ಜೊತೆ ನಂಬರ್ 1 ಡ್ಯಾನ್ಸರ್ನ ಕರ್ಕೊಂಬಂದಿದ್ದೀವಿ. ಇವ್ನು ಡ್ಯಾನ್ಸ್ ಸ್ಟೆಪ್ಗಳು ನೋಡ್ರಿ, ಹಂಗೆ ಫ್ಯಾನ್ ಆಗಿಬಿಡ್ತೀರ ಅವ್ನಿಗೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಇರೋ ಸಾಂಗ್ ಡ್ಯಾನ್ಸ್ ಆಡೋಣ ಅನ್ಬಿಟ್ಟು ಈ ಸ್ಟೆಪ್ ಹೇಳ್ಕೊಡ್ತಾನೆ. ಈ ಸ್ಟೆಪ್ ನ ಇವ್ರು ಆಡೋದು ನೋಡ್ರಿ, ರಿಹರ್ಸಲ್ ಅದು ಎಷ್ಟು ಟೇಕ್ ಮಾಡಿಸ್ಬಿಟ್ರು ಗೊತ್ತಾ ಇದನ್ನಂತೂ. ಈಗ ಹಿಂದೆ ಎಷ್ಟು ವಿಡಿಯೋ ನೋಡಿದ್ರು ಅಷ್ಟು ಪ್ರಾಕ್ಟೀಸ್ ರಿಹರ್ಸಲ್ ಮಾಡ್ತಿದ್ದೋ ರೀಲ್ಸ್ ಮಾಡೋಣ ಅನ್ಬಿಟ್ಟು. ಇನ್ನೇನು ರೀಲ್ಸ್ ಮಾಡಕ್ ಆಗ್ಲಿಲ್ಲ ಅನ್ಬಿಟ್ಟು ಇನ್ನೇನು ಫುಲ್ RCB ಮ್ಯಾಚ್ ಇರೋದ್ಕಂತೂ ಫುಲ್ಲು ಕ್ರೇಜ್ ಇವತ್ತು ಬಾಗ ಬೀಚಲ್ಲಿ ಸಾಕಾದಾಗಿತ್ತು. ನಾವು ಹೋಗಿರೋ ಟೈಮ್ ಯಾವ ಥರ ಐತೆ ಅಂದರೆ ಫುಲ್ಲು ಇನ್ನು ಇವಾಗ DJ ಸ್ಟಾರ್ಟ್ ಆಗೈತೆ. ನೈಟ್ ಎಲ್ಲ ಫುಲ್ ಇರುತ್ತೆ ಒಂದು 2 ಗಂಟೆವರೆಗೂ. ಮತ್ತು ಇವತ್ತು RCB ಮ್ಯಾಚ್ ಇರೋದ್ಕಂತೂ ಎಲ್ಲ ಕಡೆ ಫುಲ್ ಸಕ್ಕದಾಗಿ ಕ್ರೇಜ್ ಇಕ್ತವ್ರೆ. ನಿಮಗೂ ತೋರಿಸ್ತೀನಿ ನೋಡ್ರಿ ಯಾವ ಥರ ಐತೆ ಅಂತ.